ಆಕಾಶವಾಣಿ. ಡೆಂಗ್ಯೂ ಭಯ ಬೇಡ, ಜಾಗೃತೆ ಕಾರ್ಯಕ್ರಮದ ಮುಂದುವರೆದ ಭಾಗ. ಭಾಗವಹಿಸಿದ್ದಾರೆ ಡಾಕ್ಟರ್ ಸವಿತಾ ಎಸ್ಕೆ, ಆರೋಗ್ಯ ಅಧಿಕಾರಿಗಳು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಕೇಳಿ ಕಾರ್ಯಕ್ರಮ ಡೆಂಗ್ಯೂ ಭಯ ಬೇಡ, ಜಾಗೃತೆ 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 ಜಾಗೃತೆ. ಶ್ರೋತೃಗಳೇ ನಮಸ್ಕಾರ. ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಸವಿತಾ ಎಸ್ಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿನ್ನೆ ಡೆಂಗ್ಯೂ ಯಾವ ರೀತಿ ಬರುತ್ತೆ, ಹೇಗೆಲ್ಲ ಡೆಂಗ್ಯೂ ಹರಡುತ್ತೆ, ಸಾರ್ವಜನಿಕರು ಯಾವ ರೀತಿ ಎಚ್ಚರಿಕೆ ತೆಗೆದುಕೊಳ್ಬೇಕು ಅನ್ನುವಂತಹ ವಿಷಯವನ್ನ ಸವಿಸ್ತಾರವಾಗಿ ತಿಳಿಸಿದ್ದೀರಾ. ಅಕಸ್ಮಾತ್ ಡೆಂಗ್ಯೂ ಬಂತು ಒಬ್ಬ ವ್ಯಕ್ತಿಗೆ ಅಂತಂದರೆ ಮೊದಲು ಜ್ವರ ಬರುತ್ತೆ ಅಂತ ಕೇಳಿದ್ದೇವೆ, ಹೌದೇ? ಹೌದು. ಸೊಳ್ಳೆ ಕಚ್ಚಿದ ತಕ್ಷಣ ಜ್ವರ ಬಂದ್ಬಿಡುತ್ತಾ ಡಾಕ್ಟರ್ ಸವಿತಾ ಅವರೇ? ಇಲ್ಲ, ವ್ಯಕ್ತಿಯ ಇಮ್ಯುನೋ ಸ್ಟೇಟಸ್ ಬಗ್ಗೆ ಅದು ಡಿಪೆಂಡ್ ಆಗುತ್ತೆ. ರೋಗ ನಿರೋಧಕ ಶಕ್ತಿಗಳು ಅದು ಕಡಿಮೆ ಇದ್ರೆ ಅವನ ದೇಹದಲ್ಲಿ ಅವನಿಗೆ ಅದು ಉಲ್ಬಣ ಆಗುತ್ತೆ. ಸದೃಢವಾಗಿದ್ರೆ ಅದು ಅವನಿಗೆ 2-3 ದಿನ ನಂತರ ಅವನಿಗೆ ಜ್ವರ ಕಾಣುತ್ತೆ. ಜ್ವರ ಸಿಂಪಲ್ ಆಗಿ ಅದು ವೈರಲ್ ಫೀವರ್ ಅಂತ ಹೇಳ್ತಾರೆ. ಅದನ್ನ ಹೈ ಫೀವರ್ ಆಗಿ ಬರುತ್ತೆ ಆಫ್ಟರ್ 2-3 ಡೇಸ್. ಅದು 2-3 ದಿನ ಅದು ಜ್ವರ ಇದ್ದಾಗ್ಲೂ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಕ್ಲಾಸಿಕ್ ಸಿಂಪ್ಟಮ್ ಆಫ್ ಡೆಂಗು ಅಂತಂದ್ರೆ ಬ್ರೇಕ್ ಬೋನ್ ಫೀವರ್ ಅಂತ ಕರಿತೀವಿ. ಬ್ರೇಕ್ ಬೋನ್ ಅಂದ್ರೆ ಈಗ ನಮ್ಮ ಮೂಳೆ ಮುರಿದಷ್ಟು ಮೈಕೈ ನೋವು, ಆ ತರ ಅದು ಜ್ವರ. ಜ್ವರದ ಜೊತೆಗೆ ಮೈಕೈ ನೋವು ಇರುತ್ತೆ ಅಥವಾ ಬರೀ ಮೈಕೈ ನೋವಿದ್ರೂ ಎಚ್ಚರಿಕೆ ವಹಿಸಬೇಕಾ? ಇಟ್ ಡಿಪೆಂಡ್ಸ್ ಆನ್ ಜನ ಯಾವ ತರ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ವಾ. ಮ್ಯಾನ್ಯುವಲ್ ಲೇಬರರ್ ವ್ಯಕ್ತಿಗೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಜ್ವರದ ಜೊತೆಗೆ ಮೈಕೈ ನೋವು ಮತ್ತೆ ಕ್ಲಾಸಿಕಲ್ ಸಿಂಪ್ಟಮ್ ಇಸ್ ರಿಟ್ರೋ ಆರ್ಬೈಟಲ್ ಪೇನ್ ಅಂತಂದ್ರೆ ಕಣ್ಣಿನ ಗುಡ್ಡೆ ಹಿಂಭಾಗ ಅವ್ರಿಗೆ ತಲೆನೋವು, ಕಣ್ಣು ಮುಚ್ಚಿದ್ರೆ ನೋವು, ಅದನ್ನ ರಿಟ್ರೋ ಆರ್ಬೈಟಲ್ ಪೇನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಕ್ಲಾಸಿಕಲ್ ಸಿಂಪ್ಟಮ್ ಆಫ್ ಡೆಂಗು. ಫೀವರ್ ವಿತ್ ಚಿಲ್ಸ್ ಅಂತ ಹೇಳ್ತಾರೆ. ಜನ ಜ್ವರ ಬಂತು, ಮೈಕೈ ಎಲ್ಲ ನಡುಕ, ಚಳಿ ಜ್ವರ ಅಂತ ಹೇಳ್ತಾರೆ. ಅದು ಮಲೇರಿಯಾ. ಇಲ್ಲ ಅಂದ್ರೆ ಅದು UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಇದು ಕ್ಲಾಸಿಕಲ್ ಡಯಾಗ್ನೋಸಿಸ್ಗೆ ಎಲ್ಲ ವೈದ್ಯರು ಈ ತರ ಗಮನದಲ್ಲಿಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಈಗ ಗೂಗಲ್ ಡಾಕ್ಟರ್ ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ನಿಜ ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡೆ. ಜ್ವರ ಬಂದ ತಕ್ಷಣ ಹತ್ತಿರದಲ್ಲಿ ಇರುವಂತಹ ಒಂದು ಮೆಡಿಕಲ್ ಶಾಪ್ ಹೋಗೋದು, ಒಂದು ಮಾತ್ರೆ ಪ್ಯಾರಾಸಿಟಮಾಲ್ ಮಾತ್ರೆ ತಗೊಳ್ಳೋದು. ಆ ಮಾತ್ರೆ ತಗೊಂಡ ತಕ್ಷಣ ದೇಹದ ಉಷ್ಣಾಂಶ ಕಮ್ಮಿ ಆಗುತ್ತೆ, ಜ್ವರ ಹೋಯ್ತು ಅಂತ ಅಂದ್ಬಿಟ್ಟು ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನೇ ಈಗ ನಾವು ಅರಿವು ಮೂಡಿಸಬೇಕಾಗಿದೆ. ಓವರ್ ದ ಕೌಂಟರ್ ಮಾತ್ರೆಗಳನ್ನ ತಗೋಬಾರ್ದು. ಜ್ವರ ಬಂದಿದ್ಯಾ, ಬಂದ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರಿಗೂ ಸಹ NS1 ಟೆಸ್ಟ್ ಇಮಿಡಿಯೇಟ್ ಆಗಿ ಪಾಸಿಟಿವ್ ಸಿಗಲ್ಲ. ಆಫ್ಟರ್ 2 to 3 ಡೇಸೇ ಅದು ಪಾಸಿಟಿವ್ ಬರೋದು. ಯಾಕಂದ್ರೆ ಅದು ವೈರಸ್ ಮಲ್ಟಿಪ್ಲೈ ಆಗಿ ಅದು ಪ್ರಮಾಣದಲ್ಲಿ ಬಂದ್ರೆ ತಾನೇ ಅದ್ರಲ್ಲಿ ಇದೆ ದೇಹದಲ್ಲಿ ಅಂತ ಕಂಡುಹಿಡಿಯೋದು. ಸೊ ಎಲ್ಲರೂ ನಾನು ಮಾಡಿದ್ದೀನಿ ಟೆಸ್ಟು, ಇವತ್ತು NS1 ನೆಗೆಟಿವ್ ಇದೆ, ನಾನು ಹೋಗಿ ಆರಾಮಾಗಿ ಕೆಲಸ ಮಾಡ್ಬೋದು, ಪ್ಯಾರಾಸಿಟಮಾಲ್ ನುಂಗ್ಬಿಟ್ಟು ನಾನು ಮತ್ತೆ 2 ದಿನ ಬಿಟ್ಟು ಮಾಡ್ತೀನಿ ಕೆಲಸ ಅಂತಾರೆ. ಡೆಂಗ್ಯೂ ಹೆಚ್ಚಾಗ್ತಾ ಇರೋದು ಇದೇ ಕಾರಣಕ್ಕೆ ಅಂತೀರಾ ನೀವು? ಹೌದು. ಮತ್ತೆ ಜ್ವರ ಬಂದಾಗ ಒಂದು ಮಾತ್ರೆ ತಗೊಂಡು ಒಂದ್ ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗುತ್ತೆ. ಆದ್ರೆ ಈ ಡೆಂಗ್ಯೂ ಬಂದಾಗ ವಿಶ್ರಾಂತಿ ಬಹಳ ಮುಖ್ಯ ಅನ್ನುವ ಮಾತನ್ನ ಕೇಳಿದ್ದೇವೆ. ಹೌದು. ಈಗ ನಿಮ್ಗೆ ಹೇಳ್ದಂಗೆ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು 2-3 ದಿನ ಬಿಟ್ಮೇಲೆ ತಾಯಿಂದಿರು ಅಥವಾ ಮಕ್ಕಳಿಗೆ ಚೆನ್ನಾಗಿದ್ದಾರೆ, ಆಟ ಆಡ್ಕೋ ಹೋಗು, ಸ್ಕೂಲ್ಗೆ ಹೋಗು ನೀನು, ಈ ತರ ಕಳಿಸ್ಬಿಡ್ತಾರೆ. ದೊಡ್ಡವರು ಕೂಡ ಆಫೀಸ್ಗೆ ಹೋಗಕ್ಕೆ ಶುರು ಮಾಡ್ಬಿಡ್ತಾರೆ ಡಾಕ್ಟ್ರೇ. ಹೌದು. ದೊಡ್ಡವರು ಸಹ 2-3 ದಿನ ಆದ್ಮೇಲೆ ಜ್ವರ ಕಡಿಮೆ ಆಯ್ತು ನನಗೆ, ನಾನು ಹೋಗ್ತೀನಿ. NS1 ಟೆಸ್ಟ್ ನೆಗೆಟಿವ್ ಬಂದಿರುತ್ತೆ, ಜ್ವರ ಇತ್ತು, ಓವರ್ ದ ಕೌಂಟರ್ ಹೌದು, ಮಾತ್ರೆ ತಗೊಂಡಿರ್ತಾರೆ ಅವರು, ಅದಕ್ಕೆ ಅವ್ರಿಗೇನು ವ್ಯತ್ಯಾಸ ಗೊತ್ತಾಗ್ತಿರ. ಅದೇ ಎಫೆಕ್ಟ್ ಕಾಣೋದೇ ಅದು ವೈರಾಣು ಮಲ್ಟಿಪ್ಲೈ ಆದಾಗ. ಯಾಕಂದ್ರೆ ಅದು ವೈರಸ್ ಇಟ್ ವಿಲ್ ಅಟ್ಯಾಕ್ ದ ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಇನ್ ದ ಬಾಡಿ. ಅದಕ್ಕೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋದು. ಪ್ಲೇಟ್ಲೆಟ್ಸ್ ಅಲ್ಲಿ ಇರೋ ಇದು ಫೈಬ್ರಿನೋಜೆನ್ ಅಂತ ಇರ್ತಾರಲ್ಲ, ಇದು ಆಂಟಿಕಾಗ್ಲೆಂಟ್. ಅದು ಫೈಬ್ರಿನೋಜೆನ್ ಕಮ್ಮಿ ಆದಾಗ ಅದು ರಕ್ತಕ್ಕೆ ಕ್ಲಾಟಿಂಗ್ ಕೆಪಾಸಿಟಿ ಅಥವಾ ಸೆಲ್ ಕೆಪಾಸಿಟಿ ಆಗಿ ಇದ್ದು ಹರಿದಾಡೋದು ಕಮ್ಮಿ ಆಗುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಇವರು ರೆಸ್ಟ್ ತಗೊಳ್ಳಿಲ್ಲ, ಫಿಸಿಕಲ್ ಎಕ್ಸರ್ಷನ್ ಮಾಡಿದ್ರು ಅಂದ್ರೆ ಇದು ಸೈನ್ಸ್ ಉಲ್ಬಣ ಆಗ್ತದೆ, ಹೆಚ್ಚುತ್ತೆ. ಸೊ ಅದಕ್ಕೆ ಆಫ್ಟರ್ 2-3 ಡೇಸ್ ಆಲ್ಸೋ ಜ್ವರ ಬಂದಾಗ ಸೆಲ್ಫ್ ಮೆಡಿಕೇಶನ್ ತಗೊಳ್ಳದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಆಸ್ಪ್ರಿನ್ ಇಸ್ ಕಾಂಟ್ರಾ ಇಂಡಿಕೇಟೆಡ್ ಅಂದ್ರೆ ತಗೋಬಾರ್ದು, ಅದಕ್ಕೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇದೆ. ಆಸ್ಪ್ರಿನ್ ಏನಾಗುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಗೆ ಜಾಸ್ತಿ ಸಹಾಯಕಾರಿ ಆಗುತ್ತೆ. ಪ್ಯಾರಾಸಿಟಮಾಲ್ ಒಂದು ತಗೊಂಡು ಅವರು 2-3 ಡೇಸ್ ರೆಸ್ಟ್ ಆಗಿ ದೆನ್ ದೇ ಕ್ಯಾನ್ ಟೆಸ್ಟ್ ಫಾರ್ NS1 ಆಂಟಿಜೆನ್ ಅಲ್ಲಿ ಎಲೈಸಾ ಅಥವಾ ರ್ಯಾಪಿಡ್ ಮೆಥಡ್ ಟೆಸ್ಟ್ ಮಾಡಬೇಕು. ವೈರಾಣುಗಳು ಜಾಸ್ತಿ ಇದೆ ಅಂತ ಗೊತ್ತಾದಾಗ ಪಾಸಿಟಿವ್, ಆಬ್ಸಲ್ಯೂಟ್ ಬೆಡ್ ರೆಸ್ಟ್ ತಗೋಬೇಕು. ಡಾಕ್ಟ್ರೇ, ಇಲ್ಲಿ ಸೊಳ್ಳೆ ಕಚ್ಚಿದ ಕೂಡಲೇ ಜ್ವರ ಬರೋದಿಲ್ಲ. ಆ ಒಂದು ವೈರಾಣು ಆ ರೋಗಿಯ ದೇಹದಲ್ಲಿ ಹೋಗಿ ಅದು ಜಾಸ್ತಿ ಆದಾಗ, ಮಲ್ಟಿಪ್ಲೈ ಆದಾಗ ರೋಗವಾಗಿ ಪರಿವರ್ತನೆ ಆಗುತ್ತೆ. ಆಗ ನಿಮಗೆ ಅದನ್ನ ಕಂಡುಹಿಡಿಬಹುದು. ಈ ವೈರಾಣು ಆ ವ್ಯಕ್ತಿಯ ದೇಹದಲ್ಲಿ ಹೆಚ್ಚಾಗ್ತಾ ಇದ್ದಾಗ ಈ ಡೆಂಗ್ಯೂ ಸೊಳ್ಳೆ ಆ ವ್ಯಕ್ತಿಯನ್ನ ಕಚ್ಚಿದರೆ ಆಗ ಕೂಡ ಡೆಂಗ್ಯೂ ಹರಡುವ ಸಾಧ್ಯತೆ ಇರುತ್ತೆ ಅಲ್ವೇ? ಹೌದು. ಇದೆಲ್ಲ ಇಮ್ಯೂನ್ ಸ್ಟೇಟಸ್ ಆಫ್ ದ ಇಂಡಿವಿಜುವಲ್ ಮೇಲೆ ವೇರಿ ಆಗುತ್ತೆ. ಆ ಇಮ್ಯೂನ್ ಸ್ಟೇಟಸ್ ಹೇಗಿದೆ, ರೋಗ ನಿರೋಧಕ ಅಂಶ ಅವ್ರಿಗೆ ಕಡಿಮೆ ಇದೆ, ಕೆಲಸ ಮಾಡ್ತಾ ಇಲ್ಲ, ಅದರ ಮೇಲೆ ಅದು ಪರಿಣಾಮ ಡೆಂಗ್ಯೂದು ಉಲ್ಬಣ ಸ್ಥಿತಿ ಗೊತ್ತಾಗ್ತಿರೋದು. ಈಗ ಚಿಕ್ಕ ಮಕ್ಕಳಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಇದು ಇಮ್ಯೂನೋ ಕಾಂಪ್ರಮೈಸ್ಡ್. ಅವರು ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಇಮ್ಯೂನ್ ಸ್ಟೇಟಸ್ ಇನ್ನೂ ಸರಿಯಾಗಿ ಬೆಳೆದಿರಲ್ಲ, ಇಟ್ಸ್ ಅಂಡರ್ ಡೆವಲಪ್ಮೆಂಟ್. ವೆರಾಸ್ ಇನ್ ಓಲ್ಡ್ ಏಜ್ ಅಲ್ಲಿ ಅವ್ರಿಗೆ ಕಾಂಪ್ರಮೈಸ್ ಆಗ್ಬಿಟ್ಟಿರುತ್ತೆ.
ಕಡಿಮೆ ವೀಕ್ ಆಗಿರುತ್ತೆ. ಟ್ರೆಂಡ್ ಆಫ್ ದ ಡಿಸೀಸ್ ನಾವು ಆ ಕಡೆ ನೋಡ್ಬೋದು. ಆದ್ರೆ ಈ ಸಲ ಎಲ್ಲವೂ ತಳಕೆಳಕಾಗಿದೆ. 18ರಿಂದ 30 ವರ್ಷ 35 ವರ್ಷದವರಲ್ಲೇ ಡೆಂಗು ಪ್ರಕರಣ ಜಾಸ್ತಿ ನೋಡ್ತಾ ಇರೋದು. ಯಾಕೆ ಹೇಳಿ? ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈಗಿನ ಯುವಜನತೆ. ಒಂದ್ ಸಣ್ಣ ಜ್ವರ ತಾನೇ ವಾಸಿ ಆಗುತ್ತೆ ಅಂತ, ಜೊತೆಗೆ ಅಕ್ಕಪಕ್ಕದವ್ರಿಗೂ ಕೂಡ ಈ ಡೆಂಗಿಯನ್ನ ಹರಡ್ತಾ ಇದ್ದಾರೆ. ಇದನ್ನ ಎಲ್ಲರೂ ಎಚ್ಚರಿಕೆ ವಹಿಸಬೇಕು. ಈ ಬಗ್ಗೆ ತಾವು ಅರಿವನ್ನ ಮೂಡಿಸಬೇಕಾಗಿದೆ. ಒಂದು ಹೇಳ್ಬೇಕು ಏನು ಅಂತಂದ್ರೆ, ಇದು ಪಕ್ಕದಲ್ಲಿದ್ರೆ ಡೆಂಗು ನಮಗೂ ಬಂದ್ಬಿಡುತ್ತೆ ಅಂತ, ಇದು ಇಟ್ಸ್ ನಾಟ್ ಅ ಕಮ್ಯುನಿಕಬಲ್ ದಟ್ ವೇ. ಅವನು ಡೆಂಗುವಿಂದ ಸಫರ್ ಆಗ್ತಾ ಇದ್ದಾನೆ, ಅವನಿಗೆ ಹೋಗಿ ಸೊಳ್ಳೆ ಕಚ್ಚಿದೆ, ಆ ಸೊಳ್ಳೆ ಕಚ್ಚಿರೋ ಸೊಳ್ಳೆನೇ ಆಗಿರ್ಲಿ, ಅದು ಇನ್ನೊಂದು ವ್ಯಕ್ತಿ ಕಚ್ಚಿದ್ರೇನೆ ಅದು ವೆಕ್ಟರ್ ಬಾರ್ನ್, ಇದು ಕಂಟೇಜಿಯಸ್ ಅಲ್ಲ ಇದು. ಅಂಡ್ ನೀವು ಹೇಳ್ದಂಗೆ ರೈಟ್ಫುಲ್ ಈಗ ಕಾಲೇಜ್ ಸ್ಟೂಡೆಂಟ್ಸ್, ಯೂತ್, ಯಂಗ್ ಅಡಲ್ಟ್ಸ್, ಆಫೀಸ್ ಗೋವರ್ಸ್ ಇವರು ಸ್ವಲ್ಪ ನಿರ್ಲಕ್ಷ್ಯ ವಹಿಸ್ತಾರೆ. ಯಾಕಂದ್ರೆ ಓವರ್ ದ ಕೌಂಟರ್ ಅವರೇ ಡಾಕ್ಟರ್ಸ್, ಅವರೇ ಗೂಗಲ್ ಡಾಕ್ಟರ್, ಪ್ಯಾರಾಸಿಟಮಾಲ್ ನುಂಗ್ತಾರೆ, 2 days ಐ ಆಮ್ ಬೆಟರ್, ಅದೇ ಈಗ ನೆಕ್ಸ್ಟ್ ಅಸೈನ್ಮೆಂಟ್ ನಾನು ಹೋಗಬೇಕು, ಕೆಲಸ ಮಾಡಬೇಕು, ಅದು ಕಾಲೇಜ್ಗೆ ಹೋಗಬೇಕು ಅಂತ ಮಾಡ್ತಾರೆ. ಇವರಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸಿ ಜ್ವರ ಬಂದ ಮೇಲೆ 2-3 days ಬಿಟ್ಟು ಟೆಸ್ಟ್ ಮಾಡಿಸಿದ್ರೆ ಅದ್ರಲ್ಲಿ ಪಾಸಿಟಿವ್, ಅದು ವೈರಾಣು ಅಂಶ ಗೊತ್ತಾಗುತ್ತೆ ಅವ್ರಿಗೆ. ದ ಲೋಡ್, ವೈರಲ್ ಲೋಡ್ ಅಂತ ಹೇಳ್ತೀವಿ. ಆ ವೈರಲ್ ಲೋಡ್ ಇದ್ರೇನೆ ಅದು ಪಾಸಿಟಿವಿಟಿ ಕಡೆ ನಮಗೆ ಸಿಗೋದು. ವೈರಲ್ ಲೋಡ್ ಕಡಿಮೆ ಇದ್ದಾಗ 1-2 ವೈರಸ್ ಇದ್ರೆ ಬಾಡಿಯಲ್ಲಿ ಇಟ್ ವಿಲ್ ನಾಟ್ ಡಿಟೆಕ್ಟ್. ಅದಕ್ಕೆ ನನಗೆ ನೆಗೆಟಿವ್ ಇದೆಯಪ್ಪ ಅಂತ ಅವರು ಆ ಥರ ಅಭಿಪ್ರಾಯ. ನೋಡಿ, ಈ ವಿಷಯವನ್ನು ಕೂಡ ನಮ್ಮ ಕೇಳುಗರಲ್ಲಿ ಮನವರಿಕೆ ಮಾಡ್ಕೊಡ್ಬೇಕು. ನೀವು ಹೇಳಿದ್ರಿ ಜ್ವರ ಬಂದು 2-3 ದಿನ ಆದ ನಂತರ ಅದನ್ನ ರಕ್ತ ಪರೀಕ್ಷೆ ಮಾಡಿಸ್ಬೇಕು. ರಕ್ತ ಪರೀಕ್ಷೆ ಮಾಡಿ ಆ ರಿಪೋರ್ಟ್ ಬಂದ ಮೇಲೂ ಕೂಡ ಆ ರಿಪೋರ್ಟ್ ನ ಅವರೇ ಓದ್ಕೊಳ್ತಾರೆ, ಅವರೇ ವಿಶ್ಲೇಷಣೆ ಮಾಡ್ತಾರೆ. ನನಗೆ ಇದೆಯಾ ಇಲ್ವಾ, WBC ಇಷ್ಟಿರ್ಬೇಕು, RBC ಇಷ್ಟಿರ್ಬೇಕು, ಪ್ಲೇಟ್ಲೆಟ್ಸ್ ಇಷ್ಟಿರ್ಬೇಕು, ಅಯ್ಯೋ ಎಲ್ಲ ಸರಿಯಾಗಿದೆ ಅಂತನ್ಬಿಟ್ಟು ಅವರೇ ಅದನ್ನ ನಿರ್ಧಾರ ಮಾಡುವಂತಹ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಈಗಿನ ಯುವಜನ. ಅದು ಬಹಳ ಬಹಳ ತಪ್ಪು ಅಲ್ವೇ? ಹೌದು, ಸತ್ಯ ಮಾತಿದು. ಡಿಜಿಟಲ್ ವರ್ಲ್ಡ್ ಟ್ರಾನ್ಸ್ಪರೆಂಟ್ ಆಗೇ ಇದೆ. ಇಷ್ಟು WBC ಇಷ್ಟು ಅಂಶಗಳಿರಬೇಕು, ಪ್ಲೇಟ್ಲೆಟ್ಸ್ ಇಷ್ಟಿರಬೇಕು, ಹಿಮೋಗ್ಲೋಬಿನ್ ಇಷ್ಟಿರಬೇಕು ಅಂತ ಇರುತ್ತೆ. ಅದಕ್ಕೆ ಕರೆಸ್ಪಾಂಡಿಂಗ್ ರೆಫರೆನ್ಸಸ್ ವ್ಯಾಲ್ಯೂಸ್ ಕೊಟ್ಟಿರ್ತೀರಾ ನೀವು ಪೆಥಾಲಜಿಕಲ್ ಆಗಿ ರಿಪೋರ್ಟ್ ಆ ಥರ ಬರುತ್ತೆ. ಅದನ್ನ ನೋಡ್ಬಿಟ್ಟು ಇದು ಕಮ್ಮಿ ಆಗಿದೆ, ಇದು ಜಾಸ್ತಿ ಆಗಿದೆ, ದೆನ್ ಕಮ್ಮಿ ಆದರೆ ಏನು ಮಾಡಬೇಕು, ಜಾಸ್ತಿ ಆದರೆ ಏನು ಮಾಡಬೇಕು ಅಂತ ಅವರು ಅದನ್ನ ವಿಶ್ಲೇಷಣೆ ಮಾಡಿಬಿಡ್ತಾರೆ. ಆದರೆ ದೇರ್ ಆರ್ ಸಮ್ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದನ್ನ ತಗೊಂಡು ಅವ್ರಿಗೆ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರೆ, ಗೊತ್ತಿರೋ ಡಾಕ್ಟರ್ಸ್ ಇರ್ತಾರೆ. ಆ ರಿಪೋರ್ಟ್ ತಗೊಂಡು ಒಂದು ಸೆಕೆಂಡ್ ಒಪಿನಿಯನ್ ತೆಗೆದು ಅವರು ಮಾತ್ರೆ ಏನು ಎತ್ತ ಮೇಲೆ ಕೆಳಗೆ ಆಗಿದ್ರೆ ದೇ ಕ್ಯಾನ್ ಕನ್ಸಲ್ಟ್ ಆ್ಯಂಡ್ ಹ್ಯಾವ್ ಅ ಗುಡ್ ಹೆಲ್ದಿ ಲೈಫ್. ಯಾಕಂದರೆ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಡಿಸೀಸ್. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಾವು ನಮ್ದು ನೋಡ್ಕೋಬೇಕು. ಸಾಮಾನ್ಯವಾಗಿ ಡೆಂಗ್ಯೂ ಬಂದಾಗ ಎಲ್ಲರೂ ಪ್ಲೇಟ್ಲೆಟ್ಸ್ ಬಗ್ಗೆ ಮಾತಾಡ್ತಾರೆ. ಈ ಪ್ಲೇಟ್ಲೆಟ್ಸ್ ಅಂದ್ರೆ ಏನು? ಇದು ಕಡಿಮೆ ಆದ್ರೆ ಏನಾಗುತ್ತೆ? ಪ್ಲೇಟ್ಲೆಟ್ಸ್ ಅಂದ್ರೆ ರಕ್ತ ಕಣ, ಪಾರ್ಟ್ ಆಫ್ ಸಬ್ ಡಿವಿಷನ್ಸ್ ಆಫ್ ದ WBC. ಇದು ಪ್ಲೇಟ್ಲೆಟ್ ಅಲ್ಲಿ ನಮಗೆ ಫೈಬ್ರಿನ್ ಅಂತ ಇಟ್ಸ್ ಅ ಸ್ಮಾಲ್ ಅಂಶ. ಗಾಯ ಆದ ಗೊತ್ತಾಗುತ್ತೆ, ರಕ್ತ ಹೋಗ್ತಾ ಇದ್ರೆ ಅದು ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಫೈಬ್ರಿನ್ ಆಗ್ತಾ ಇರೋದು. ಪ್ಲೇಟ್ಲೆಟ್ಸ್ ಕಮ್ಮಿ ಆದ ತಕ್ಷಣ ನಮಗೆ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಬಿಲೋ 50 ಬಂದ್ರೆ 35 ಬಂದ್ರೆ ಇಂಟರ್ನಲ್ ಬಾಡಿ ಬ್ಲೀಡಿಂಗ್ ಇಂದ ಮೂಗಿಂದ ರಕ್ತ ಬರೋದು, ಬಾಯಿಂದ ವಾಂತಿ ಮತ್ತೆ ಬ್ಲಡ್ ಬರೋದು, ಯೂರಿನ್ ಪಾಸ್ ಅಲ್ಲಿ ರಕ್ತ ಕಾಣಿಸೋದು, ಆವಾಗಲೇ ನಮಗೆ ಗೊತ್ತಾಗೋದು ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿದೆ ಅಂತ. ಒಂದು. ಎರಡನೇದು, ಇಲ್ಲ ಅಂದ್ರೆ ವಾಟರ್ ರಿಟೆನ್ಷನ್ ಆಗುತ್ತೆ, ಮೈಕೈ ಎಲ್ಲ ಊತ ಆಗುತ್ತೆ, ಹೊಟ್ಟೆ ಅಸೈಟಿಸ್ ಆಗುತ್ತೆ, ನೀರಿನ ಅಂಶ ಹೆಚ್ಚಾಗುತ್ತೆ. ಬಾಡಿಯಲ್ಲಿ ಈ ತರ ಇಂಬ್ಯಾಲೆನ್ಸ್ ಆದಾಗ ದೇರ್ ವಿಲ್ ಬಿ ಆಸಿಡೋಸಿಸ್. ಆಸಿಡೋಟಿಕ್ ಇಂದ ನೀವು ಅಗೇನ್ ಬ್ರೈನ್ ಸೆಲ್ಸ್ ಯು ವಿಲ್ ಗೋ ಇನ್ ಟು ಹೈಪೋಟೆನ್ಷನ್ ಅಂಡ್ ಅದರ್ ಕಾಂಪ್ಲಿಕೇಶನ್ಸ್ ವಿತ್ ದಿಸ್ ಡೆಂಗ್ಯೂ. ಡೆಂಗ್ಯೂನ ಮೊದಲು ನಾವು ಹೆಮೊರಾಜಿಕ್ ಸಿಂಡ್ರೋಮ್ ಅಂಡ್ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತಾ ಇದ್ರು. ಈಗ ಅದು ಮಾಡರೇಟ್ ಡೆಂಗ್ಯೂ ಅಂಡ್ ಸಿವಿಯರ್ ಡೆಂಗ್ಯೂ ಅಂತ ಈ ಕ್ರೈಟೀರಿಯಾ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಗ್ಲೋಬಲಿ ಡಿಸೀಸ್ ಇದು ಅಂಡ್ ಇಟ್ಸ್ ಅ ಪ್ರಿವೆಂಟಬಲ್ ಡಿಸೀಸ್. ಇದಕ್ಕೆ ಟ್ರೀಟ್ಮೆಂಟ್ ಏನೂ ಇಲ್ಲ. ಬಿಸಿ ನೀರು, ಗಂಜಿ, ಲಿಕ್ವಿಡ್ ಡಯಟ್. ಡೆಂಗ್ಯೂನ ನಾವು ಪ್ರಿವೆಂಟ್ ಮಾಡೋಕೆ ಕ್ರಮ ತೆಗಿಬೇಕು, ನಮ್ಮ ಕೈಲಿ ಇದೆ. ಅದು ಡೆಂಗು ಬಂದ ಮೇಲೆ ಮಾಡರೇಟ್ ಇಂದ ಸಿವಿಯರ್ಗೆ ಹೋಗದೆ ಇದ್ದಂಗೆ ತಡೆಗಟ್ಟಬೇಕು. ಆರಂಭದ ಹಂತದಲ್ಲಿ ಇದಕ್ಕೆ ಮುತುವರ್ಜಿ ವಹಿಸಿದ್ರೆ ಬೇಗ ವಾಸಿ ಆಗುತ್ತೆ. ಏನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ತೀರ ವಿಕೋಪಕ್ಕೆ ಹೋಗಿ ಮರಣ ಆಗುವ ಸಾಧ್ಯತೆಗಳು ಇದೆ. ಹೌದು, ಆ ವ್ಯಕ್ತಿಯ ಇಮ್ಯೂನ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಇಸ್ ವೆರಿ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ ಆಗಿದ್ರೆ ಈ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸಾಮಾನ್ಯ ಡೆಂಗ್ಯೂ ಬಂದರೆ ಚಿಕಿತ್ಸೆ ಏನು, ಮಾತ್ರೆಗಳು ಏನು? ಪ್ಯಾರಾಸಿಟಮಾಲ್ ಇಸ್ ಓನ್ಲಿ ಟ್ಯಾಬ್. ಅಸಿಟೋಅಮಿನೋಫೆನ್ ಅಂತ ಇಟ್ಸ್ ಕಾಮನ್ ಜೆನೆರಿಕ್ ನೇಮು, ಅದನ್ನ ತಗೊಳ್ತಾರೆ. ಆಸ್ಪ್ರಿನು ಮತ್ತೆ ನಾನ್ ಸ್ಟೀರಾಯ್ಡಲ್ ಆಂಟಿಬಯೋಟಿಕ್ಸ್ ಅವೆಲ್ಲ ಕಾಂಟ್ರಾ ಇಂಡಿಕೇಟೆಡ್. ಇಟ್ ಈಸ್ ನಾಟ್ ಟು ಬಿ ತಗೊಳ್ಳೇಬಾರ್ದು. ಅದು 1-2 ಪ್ಯಾರಾಸಿಟಮಾಲ್ಸ್ ತಗೊಂಡ್ಮೇಲೆ ನೀವು ಆಫ್ಟರ್ ಸೆಕೆಂಡ್ ಡೇ ಆಸ್ಕ್ ಫಾರ್ ಟೆಸ್ಟ್, ವೈರಲ್ ಲೋಡ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೆಕೆಂಡ್ ಮೋಡ್ ಆಫ್ ಟ್ರೀಟ್ಮೆಂಟ್ ಅಂತಂದ್ರೆ ಇಟ್ ಈಸ್ ಅ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಹಾಗೆ ಸಿಂಪ್ಟಮ್ಸ್ ಅಂದ್ರೆ ಜ್ವರ ಬಂದ್ರೆ ಹಣೆಯಲ್ಲಿ ನಾವು ತಣ್ಣು ಬಟ್ಟೆ ಇಡ್ತಿದ್ವಿ ಹಳೆ ಕಾಲದಲ್ಲಿ. ಇಲ್ಲ, ಆಸ್ಪತ್ರೆಯಲ್ಲೂ ಸಹ ದೇ ವಿಲ್ ಗಿವ್ IV ಫ್ಲೂಯಿಡ್ಸ್ ಕೊಡ್ತಾರೆ, ರಿಂಗರ್ ಲ್ಯಾಕ್ಟೇಟ್ ನ ಹಾಕ್ತಾರೆ. ಮಕ್ಕಳಿಗೆ ಅಥವಾ ಜನಗಳಿಗೆ ಪ್ರೋನ್ ಡಿಸ್ಪೋಸ್ ಇದ್ದವ್ರಿಗೆ ಜ್ವರ ಬಂದ ತಕ್ಷಣ ಫೆಬ್ರಿಕ್ ಕನ್ವಲ್ಷನ್ಸ್ ಹೋಗ್ತಾರೆ, ಮೈಕೈ ಎಲ್ಲ ಅದರದ್ದು. ಸೊ ಆ ತರ ಹೋಗದಕ್ಕೆ ಬಿಡಬಾರ್ದು. ಮಾನಿಟರ್ ದ BP, ಪಲ್ಸ್, ಫೀವರ್, ಟೆಂಪರೇಚರ್, ಹಾಟ್ ವಾಟರ್, ಬಿಸಿಯಾಗಿ ಕಡಿಮೆ ಪ್ರಮಾಣದಲ್ಲಿ ಇರೋ ಊಟನ ಸೇವನೆ ಮಾಡಿದ್ರೆ ವಾಸಿಯಾಗುವ
ಲಕ್ಷಣಗಳು ಕಂಡು. ಡಾಕ್ಟರ್ ಸವಿತಾ ಅವರು ಹೇಳಿದ ಎಲ್ಲ ಎಚ್ಚರಿಕೆಯನ್ನು ತೆಗೆದುಕೊಂಡ್ವಿ. ಡೆಂಗ್ಯೂ ಬಂದಿತ್ತು, ಡೆಂಗ್ಯೂ ವಾಸಿ ಆಗೋಯ್ತು, ನನಗೆ ಒಂದ್ಸಲ ಡೆಂಗ್ಯೂ ಬಂದ್ರೆ ಮತ್ತೆ ಬರೋದಿಲ್ಲ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ, ಜೀವನದಲ್ಲೇ ಡೆಂಗ್ಯೂ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನ ನಾವು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದ್ದೇವೆ. ಹೌದಾ? ಇಲ್ಲ, ಡೆಂಗ್ಯೂ ಬಂದ್ರೆ ಒಬ್ಬರಿಗೆ ಸೆಕೆಂಡರಿ ಅಟ್ಯಾಕ್ ಚಾನ್ಸಸ್ ಆರ್ ಮೋರ್. ಓಹೋ. ಆಮೇಲೆ ಸೊಳ್ಳೆನೂ ಸಹ ಒಂದು ಕಡೆ ನಾವು ನೋಡಿದ್ರೆ ಬರೀ ಒಂದೇ ವ್ಯಕ್ತಿ ಹತ್ರ ಅದು ಸೊಳ್ಳೆ ಹೋಗಿ ಕಚ್ಚಿಸ್ಕೊಳ್ತಾ ಇರ್ತಾರೆ. ಯಾಕೆ ಅಂದ್ರೆ ಸೊಳ್ಳೆಗೆ ಅದು ಸ್ವೆಟ್ ಗ್ಲ್ಯಾಂಡ್ಸ್ ಇಂದ ಸ್ಮೆಲ್ ಅಲ್ಲಿ ಅದು ಅಟ್ರಾಕ್ಟ್ ಆಗುತ್ತೆ, ವಿಚ್ ಇಸ್ ಫೇವರೇಬಲ್ ಫಾರ್ ದಟ್. ಎಂಟೊಮಾಲಜಿಸ್ಟ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನ. ಸೊಳ್ಳೆ ಅದು ಪೆಕ್ಯುಲರ್ ಸ್ವೆಟ್ ಗ್ಲ್ಯಾಂಡ್ಸ್ಗೆ ಹೋಗ್ಬಿಟ್ಟು ಅಂಥವ್ರಿಗೆ ಅದು ಸೊಳ್ಳೆ ಕಚ್ಚುತ್ತೆ. ಅದು ಒಂದು ಪಾರ್ಟ್. ಆದ್ರೆ ಡೆಂಗ್ಯೂ ಒಂದ್ಸರಿ ಬಂತು, ಅಬೌಟ್ 60 to 70% ಸೆಕೆಂಡರಿ ಡೆಂಗ್ಯೂ ಅಟ್ಯಾಕ್ಸ್ ಇದೆ. ನೀವು ಕೇರ್ಫುಲ್ ಆಗಿರಬೇಕು. ನೀವು ಬಂದಿದೆ ಅಂದ ತಕ್ಷಣ ನೀವು ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗ್ಬೋದು, ನೋಡಿ ನಾನು ಹಿಂಗೆಲ್ಲ ಕೇರ್ ತಗೊಂಡು ನಾನು ಪಾರಾಗಿದ್ದೀನಿ, ಇಟ್ಸ್ ಅ ವೆರಿ ಮೈಲ್ಡ್ ಡಿಸೀಸ್, ಗಾಬರಿ ಪಡ್ಕೊಳ್ಬೇಡಿ. ಎಲ್ಲರಿಗೂ ಇಮ್ಯೂನ್ ಸ್ಟೇಟಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೋವಿಡ್ ಬಂದ್ಮೇಲೆ ಇಮ್ಯುನೋಲಾಜಿಕಲಿ ನಾವು ಎಷ್ಟು ನಾವೇ ನೋಡಿದ್ವಲ್ಲ, ಬಹಳ ಎಚ್ಚರಿಕೆ ವಹಿಸ್ತಾರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ. ಎಲ್ಲರೂ ಕೂಡ ಈಗ ಮುಂದಾಗಿದ್ದಾರೆ. ಆದರೂ ಕೂಡ ಈ ಡೆಂಗು ಏನಾದ್ರೂ ಬಂದರೆ, ಡೆಂಗು ಸೊಳ್ಳೆ ಕೈಲಿ ಏನಾದ್ರೂ ಕಚ್ಚಿಸಿಕೊಂಡ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬಾರದು. ಈಗ ಡೆಂಗ್ಯೂ ಜೊತೆಗೆ ಟೈಫಾಯ್ಡ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ. ಟೈಫಾಯ್ಡ್ ಮತ್ತೆ ಡೆಂಗು ಹೇಗೆ ನಾವು ವ್ಯತ್ಯಾಸವನ್ನ ಕಂಡುಹಿಡಿಯೋದು? ಟೈಫಾಯ್ಡ್ ಇಸ್ ಬೈ ಸಾಲ್ಮೊನೆಲ್ಲಾ ಟೈಫೈ ಅಂತ ಹೇಳ್ತೇವೆ. ಫುಡ್ ಬಾರ್ನ್ ಡಿಸೀಸ್ ಅದು. ಟೈಫಾಯ್ಡ್ ಸೊಳ್ಳೆಯಿಂದ ಬರೋಲ್ಲ, ಅದು ಗಲೀಜ್ ನೀರಿಂದ ಅಥವಾ ಗಲೀಜ್ ಊಟದಿಂದ ಮಾಡೋದು, ಕೈ ತೊಳೆದೇ ಇರೋದು. ಆದ್ರೆ ಹೆಂಗೆ ವ್ಯತ್ಯಾಸ ಹೇಗೆ ಗುರುತಿಸೋದು? ಯಾಕೆಂತಂದ್ರೆ ಎರಡಕ್ಕೂ ಕೂಡ ಒಂದೇ ತರಹದ ಸೂಚನೆಗಳು ಇರುತ್ತೆ. ಜ್ವರ ಬರುತ್ತೆ, ಅಲ್ಲೂ ಸುಸ್ತಾಗುತ್ತೆ, ಅಲ್ಲೂ ಕೂಡ ವಾಂತಿ ಆಗಬಹುದು. ಇದು ಡೆಂಗ್ಯೂಗೆ ನಿಮ್ಗೆ ಹೇಳ್ದಂಗೆ ಒಂದೇ ಸಿಂಪ್ಟಮ್. ಕಣ್ಣಲ್ಲಿ ತಲೆನೋವು ಬರುತ್ತಲ್ಲ, ರಿಟ್ರೋ ಆರ್ಬಿಟಲ್ ಪೇನ್, ಮೈ ಮೇಲೆ ಪೆಟಿಕಲ್ ರ್ಯಾಷಸ್ ಇರುತ್ತೆ, ಅದು ಡೆಂಗ್ಯೂ. ಬ್ರೇಕ್ ಬೋನ್, ಮೈ ಕೈ ಎಲ್ಲ ಫುಲ್ಲು ನೋವು ಇರುತ್ತಲ್ಲ ಇದು. ಬೇರೆ ಸಾಲ್ಮೊನೆಲ್ಲಾ ಟೈಫಿಯಿಂದ ಬಂದ್ರೆ, ಈಗ ಸೂರ್ಯ ಹೇಗೆ ಉಟ್ತಾನೆ, ಉಟ್ತಾ ಮಧ್ಯಾಹ್ನ 12 ಗಂಟೆಗೆ ಜೋರಾಗಿ ಸೂರ್ಯನ ಶಾನೆ, ಅದೇ ರೀತಿ ಇದು ಟೆಂಪರೇಚರ್ ಇಸ್ ಮಿಟೆರಾಡಿಕಲ್ ಲ್ಯಾಡರ್ ಟೈಪ್ ಅಲ್ಲಿ ಅದು ಹತ್ತುತ್ತೆ. ಸೆಟ್ ಇದ್ದಂಗೆ ಅದು ಜ್ವರ ಡ್ರಾಪ್ ಆಗುತ್ತೆ. ಸೊ ರಾತ್ರಿ ಹೊತ್ತು ನಿಮ್ಗೆ ಜ್ವರ ಇರೋದಿಲ್ಲ. ಟೈಫಾಯ್ಡ್ ಇಟ್ಸ್ ಅ ಮೈಲ್ಡ್ ಇಂಟರ್ನಲ್ ಫೀವರ್. ರೋಸ್ ಪ್ಯಾಚಸ್ ಅಂತ, ಅದರಲ್ಲೂ ಸಹ ವಿಲ್ ಹ್ಯಾವ್ ಅ ಪೆಟಿಕೆ. ಮೂಲತಃ ಅದು ವಾಂತಿ ಬೇದಿಯಲ್ಲಿ ಜಾಸ್ತಿ ರಿಫ್ಲೆಕ್ಟ್ ಆಗುತ್ತೆ. ಇನ್ನು ಜ್ವರ ಬಂದಾಗ ನಿರ್ಲಕ್ಷ್ಯ ಮಾಡದೆ ವಿಶ್ರಾಂತಿ ತೆಗೆದುಕೊಳ್ಳೋದು ಬಹಳ ಬಹಳ ಮುಖ್ಯ ಅಂತ ತಾವು ಆಗ್ಲಿಂದ ಹೇಳ್ತಾ ಇದ್ದೀರಾ. ಜ್ವರ ವಾಸಿ ಆಯಿತು ಅಂದ ಕೂಡಲೇ ನಾವು ಮತ್ತೆ ನಮ್ಮ ಮೊದಲಿನ ಕೆಲಸದಲ್ಲಿ ತೊಡಗಿಸಿಕೊಳ್ಳದೆ ಹೆಚ್ಚು ವಿಶ್ರಾಂತಿಯನ್ನು ತೆಗೆದುಕೊಂಡ್ರೆ ಡೆಂಗ್ಯೂ ಏನು ಬರ್ತಾ ಇದೆ ಇತ್ತೀಚೆಗೆ, ಇದನ್ನ ಒಂದ್ ಸ್ವಲ್ಪ ಹತೋಟಿಗೆ ಇಡಬಹುದು ಅಂತ ತಾವು ಹೇಳ್ತಾ ಇದ್ದೀರಾ. ಹೌದು. ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ನಮ್ಮ ಕೇಳುಗರಿಗೆ ಮತ್ತೇನಾದ್ರೂ ಕಿವಿ ಮಾತನ್ನ ಹೇಳುವುದಾದರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಶ್ರೋತೃಗಳಿಗೆ ನಾನು ವಿನಂತಿಸ್ಕೊಳ್ಳೋದು ಏನು ಅಂತಂದ್ರೆ, ಡೆಂಗ್ಯೂ ಇದೆ ಅಂತ ಗಾಬರಿ ಪಡ್ಕೊಳ್ಳೋದು ಏನು ಬೇಡ. ಅಕ್ಕಪಕ್ಕದಲ್ಲಿ ಡೆಂಗ್ಯೂ ಬಂದಿದೆ ಅಂತ ಅಂದ್ರೆ ತಿಳ್ಕೋಬೇಕು, ನಮ್ಮ ಶುಚಿತ್ವವನ್ನು ಕಾಪಾಡ್ಕೋಬೇಕು. ಮತ್ತೆ ನಿಮ್ಮ ಮನೆ ಅಂಗಳದ ಜೊತೆಗೆ ನಿಮ್ಮ ಸುತ್ತಮುತ್ತಿನ ಅಂಗಳದಲ್ಲೂ ಸಹ ನೀವು ಒಂದುಗೂಡಿಸಿ ನೀವು ಸಹಭಾಗಿತ್ವ ಆಗಬೇಕು. ವಾಟರ್ ಪ್ಲಾಂಟ್, ಮನಿ ಪ್ಲಾಂಟ್, ಫ್ರಿಡ್ಜ್, ಮತ್ತೆ ಮನೆ ಸುತ್ತಮುತ್ತ ನಿಮ್ಮ ಶುಚಿತ್ವದಲ್ಲಿ ತೆಂಗಿನ ಚಿಪ್ಪು, ಟೈರ್ಗಳು, ವೇಸ್ಟ್ ಇದು ಕಸ, ಅದರಲ್ಲೆಲ್ಲ ಮಳೆ ನೀರು ನಿಂತು ಲಾರ್ವಾ ಉತ್ಪತ್ತಿ ಆಗದೇದಂಗೆ ಯೂಸ್ಡ್ ಆಯಿಲ್ ಅಥವಾ ಒಂದು ಚಮಚ ನೀವು ಕೊಕೊನಟ್ ಆಯಿಲ್ ನ ನೀವು ಅದ್ರ ಮೇಲೆ ನಿಂತ ನೀರ್ ಮೇಲೆ ಹಾಕಿದ್ರೆ ಲಾರ್ವಾ ಅದು ಸತ್ತೋಗುತ್ತೆ. ಯಾಕೆ ಹೋಗುತ್ತೆ ಅಂತಂದ್ರೆ, ಅದು ಒಂದು ಥಿನ್ ಫಿಲ್ಮ್ ಮಾಡುತ್ತೆ, ಅದು ಆಕ್ಸಿಜನ್ ಮೇಲೆ ಗಾಳಿಯಿಂದ ಬರೋದು ನಿಲ್ಲುತ್ತೆ, ಅವಾಗ ಲಾರ್ವಾಗಳು ಸತ್ತೋಗ್ಬಿಡುತ್ತೆ. ಸೊ ಇದು ಒಂದು ಮನೆ ಮದ್ದು ತರ ಒಂದು ಉಪಯೋಗಿಸ್ಕೋಬಹುದು. ಅಂಡ್ ಮನೆಯಲ್ಲಿ ತಾವು ಎಲ್ಲರೂ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಗೊತ್ತಾಗಲ್ಲ, ಮತ್ತೆ ವಯಸ್ಸಾದವ್ರಿಗೆ ಗೊತ್ತಾಗಲ್ಲ, ಅವರು ಫುಲ್ಲಿ ಕ್ಲೋತ್ ಆಗಬೇಕು, ಮಸ್ಕಿಟೋ ನೆಟ್ ಒಳಗೆ ಮಲಗಬೇಕು. ಮಸ್ಕಿಟೋ ರಿಪೆಲೆನ್ಸ್ ನ ಆದಷ್ಟು ಬಳಸೋದಿದ್ರೆ ಉತ್ತಮ. ನಿಮ್ಮ ಸೋಫಾ ಕೆಳಗೆ ಧೂಪಗಳನ್ನ ಹಚ್ಚಿ ನೀವು ಯು ಕ್ಯಾನ್ ಮೇಕ್ ಮಸ್ಕಿಟೋ ಫ್ರೀ. ಈ ಎಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಡೆಂಗ್ಯೂ ಅನ್ನ ತಡೆಗಟ್ಟಬಹುದು. ಈ ಮಳೆಗಾಲದಲ್ಲಿ ಎಲ್ಲರೂ ಎಚ್ಚರಿಕೆ ವಹಿಸಿ ಸೊಳ್ಳೆ ಹೆಚ್ಚಾಗದ ಹಾಗೆ ನೋಡ್ಕೊಳ್ಳಿ. ಡೆಂಗ್ಯೂ ಹೆಚ್ಚಾಗಿ ಅದನ್ನ ನಿರ್ಲಕ್ಷ್ಯ ಮಾಡಿ ಮಾರಣಾಂತಿಕವಾಗುವುದನ್ನ ತಪ್ಪಿಸೋದಕ್ಕೆ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಲಿ ಅನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಡೆಂಗ್ಯೂ ಭಯ ಬೇಡ, ಜಾಗೃತೆ ಕಾರ್ಯಕ್ರಮ ಕೇಳಿದ್ರಿ. ಭಾಗವಹಿಸಿದ್ದವರು ಡಾಕ್ಟರ್ ಸವಿತಾ ಎಸ್ಕೆ, ಆರೋಗ್ಯ ಅಧಿಕಾರಿಗಳು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವರೊಂದಿಗೆ ಎಂಎಸ್ ಅನುಪಮಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದೇನ್ಲಾ ಇದು? ಮಳೆ ಬಂದು 1 ವಾರ ಆಯ್ತು, ಬಿಲ್ಡಿಂಗ್ ಸುತ್ತ ನೀರು ಹಾಗೆ ನಿಂತೈತೆ. ಎಷ್ಟೊಂದ್ ಸೊಳ್ಳೆ ಜಾಸ್ತಿ ಆಗೈತೆ ನೋಡು. ಈ ಸೊಳ್ಳೆಗಳ ಕಚ್ಚಿನೇ ಸರಿಯಾದ ಚಿಕಿತ್ಸೆ ಪಡೆದೆ ನಮ್ಮ ಮೇಸ್ತ್ರಿ ಸತ್ತಿದ್ದು. ಮೊದ್ಲು ಈ ನೀರ್ಗೆ ಔಷಧಿ ಸಿಂಪಡಿಸಕ್ಕೆ ಈಗ್ಲೇ ಹೇಳಿ. ಎಲ್ಲ ಕಡೆ ಡೆಂಗ್ಯೂ ಜಾಸ್ತಿ ಆಗ್ತೈತೆ, ಎಲ್ಲೂ ನೀರ್ ನಿಲ್ದೇ ಇರೋ ಹಾಗೆ ಕ್ಲೀನ್ ಮಾಡಿಸಿ. ಕಟ್ಟಡ ನಿರ್ಮಾಣದ ಸ್ಥಳಗಳಲ್ಲಿ ನೀರು ನಿಲ್ಲದಂತೆ ಜಾಗ್ರತೆ ವಹಿಸಿ. ನೀರು ಶೇಖರಣೆಯಾಗಿದ್ದಲ್ಲಿ ವಾರಕ್ಕೊಮ್ಮೆ ತಪ್ಪದೆ ಔಷಧಿ ಸಿಂಪಡಿಸಿ. ಸೊಳ್ಳೆ ಉತ್ಪತ್ತಿಯಾಗದಂತೆ ಎಚ್ಚರ ವಹಿಸಿ. ನಿಂತ ನೀರಲ್ಲಿ ಈಡಿ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ ಹರಡುತ್ತದೆ. ಸೊಳ್ಳೆ ನಿಯಂತ್ರಿಸಿ, ಡೆಂಗ್ಯೂ ರೋಗ ತಡೆಗಟ್ಟಿ.